ಇದ್ದೇವೆ. ಇಂದು ಟೌನ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ಮಣ್ಣಲ್ಲಿ ಮಣ್ಣಾದ ಮಣ್ಣಿನ ಮಗ ನಾಟಕವನ್ನು ಪ್ರದರ್ಶಿಸಲಿದ್ದೇವೆ. ಇದರಲ್ಲಿ ಬರುವ ಪಾತ್ರಗಳು ಹಾಗೂ ಪಾತ್ರಧಾರಿಗಳು: ರೈತನ ಪಾತ್ರ ಅಂದರೆ ರಂಗಣ್ಣನ ಪಾತ್ರದಲ್ಲಿ ಪ್ರಜ್ವಲ್, ರೈತನ ಹೆಂಡತಿ ಶಾಂತಕ್ಕನ ಪಾತ್ರದಲ್ಲಿ ಅಮೃತ, ಮಗಳು ಲಕ್ಷ್ಮಿಯ ಪಾತ್ರದಲ್ಲಿ ಭವಾನಿ, ಮಗನ ಪಾತ್ರದಲ್ಲಿ ಆಂಜನೇಯ, ಅಜ್ಜಿಯ ಪಾತ್ರದಲ್ಲಿ ಅನಿತಾ, ಊರಿನ ಗೌಡನ ಪಾತ್ರದಲ್ಲಿ ತಿಪ್ಪೇಸ್ವಾಮಿ, ರೈತ ಚೆನ್ನಪ್ಪ ಅವನ ಮಗನ ಪಾತ್ರದಲ್ಲಿ ಚೇತನ್ ಹಾಗೂ ರಕ್ಷಿತಾ, ಫೋಟೋಗ್ರಾಫರ್ ಪಾತ್ರದಲ್ಲಿ ಪವನ್, ಬ್ಯಾಂಕ್ ಮ್ಯಾನೇಜರ್ ಪಾತ್ರದಲ್ಲಿ ಬಿಂದು ಹಾಗೂ ಮೊಹಮ್ಮದ್ ಸಾಬ್. ರೈತಾಪಿ ಕುಟುಂಬದ ರಂಗಣ್ಣ ಬೆಳೆ ನಾಶವಾಗಿರುವುದರಿಂದ ಸರ್ಕಾರಕ್ಕೆ ಅರ್ಜಿ ಹಾಕಲು ಸೆಣಸಾಡುವ ಸಂದರ್ಭವನ್ನು ಮೊದಲನೇ ದೃಶ್ಯದಲ್ಲಿ ತಿಳಿಸಲಾಗುತ್ತಿದೆ. ಅದ್ಯಾವಾಗ ನಮ್ಮಲ್ಲಿ ಬಂದಿನ ನೋಡು, ನಮ್ಮ ಮನೆಯಂತೂ ಹಾಳಾಗೋಯ್ತು. ನನ್ನಂತೂ ನನ್ನ ಮಾತು ಕೇಳಂತೆ ಇಲ್ಲ. ಏನಮ್ಮ ಕೂಸೆ ಮೇಡಮ್ಮ ಬೆಳೆ ನಾಶ ಆಗಿರೋದಕ್ಕೆ ಕೊಡದಕ್ಕೆ ಬಂದರೆ ತಿರ್ಗರ್ ನೀವು ಬರ್ತಿಂತಾಳ ಅಜ್ಜಿ ಅಜ್ಜಿ ಅದಾಗೆ ಸರ್ಕಾರದಿಂದ ಕೊಡ್ತಾರ. ನಾಶವಾಗಿರುವ ಬೆಳೆಯ ಜೊತೆ ರೈತನು ಫೋಟೋ ತೆಗೆಸಿಕೊಳ್ಳುತ್ತಿರುವ ಸನ್ನಿವೇಶವನ್ನು ಎರಡನೇ ದೃಶ್ಯದಲ್ಲಿ ತಿಳಿಸಿಕೊಡಲಾಗುತ್ತಿದೆ. ಕೊಡತೆಗಿಲ್ಲ ನೀವು ಹೊಲ ಮಾಡಿ ಮದುವೆ ಮಾಡು. ಕೊಡತೆಗಿಲ್ಲ ಸುಮ್ಕೆ ಮಗಿನ ಡಾಕ್ಟರ್ ಮಾಡ್ತೀನಿ. ಡಾಕ್ಟರ್ ನಿಕ್ಕ ಬೆಳೆ ಕಾಣ್ಲಿ. ನಾಳೆ ಬಂದು ಫೋಟೋ ಇಸ್ಕ ಬಿರ್ಬರ್ನೆ ಕೊಡ. ನಂಗೆ ಶಾಣೆ ಕೆಲಸ ಐತೆ ಮರಿಬೇಡ. ಆ ದಿವಸಕ್ಕೆ ಎಷ್ಟು ರಿಪೋರ್ಟ್ ಆಗಕತ್ತಾರೆ, ರೈತರಿಗೆ ಬರ್ತದಂತೆ. ಅದೇನು ಒಟ್ಟು ಏನೋ ಬರ್ತಿಲ್ಲಕತ್ತಿ. ಬೆಳೆ ನಾಶ ಒಟ್ಟ ಅಂತೇನೆ ಇರ್ತೀಯಲ್ಲ. ಏನ್ ಬರ್ತದವ ಬೇರೆ ಮಾಡಿ ನಿಮ್ಮ ಮನೆ ಕಡೆ ಎಲ್ಲ ಕೊಟ್ಟಿರಿ. ಆಧಾರ್ ಕಾರ್ಡ್ ಒಂದು ಕೊಡೋದು ಬಾಕಿ ಐತಿ. ಅದು ನಾಳೆ ನೋಡ್ಕೊಂಡು ಹೋಗ್ತಾಗ ಓದ್ಕೊಳಮ್ಮ. ಊರಿನ ಗೌಡ ಕೊಟ್ಟಿರುವ ಸಾಲವನ್ನು ಕೇಳಲು ರೈತ ರಂಗಣ್ಣನ ಮನೆ ಬಾಗಿಲಿಗೆ ಬಂದಿರುವ ಸನ್ನಿವೇಶವನ್ನು ಮೂರನೇ ದೃಶ್ಯದಲ್ಲಿ ತಿಳಿಸಲಾಗುತ್ತಿದೆ. ಮತ್ತೆ ಶಾಲೆ ಫೀಸ್ ಬೇರೆ ಕಟ್ಟಕ್ಕೆ ಆಮೇಲೆ ಬೆಲೆ ಬೇರೆ ನಾಶ ಆಗ್ಬಿಟ್ಟೈತೆ. ಎದನ್ನ ಕೊಟ್ರೆ ದಯಮಾಡಿ ಗೊತ್ತಿಲ್ಲಮ್ಮ. ಅಲ್ರಿ ಕೊಡ್ರೆ ಒಂದ್ ಸ್ವಲ್ಪ ಟೈಮ್ ಕೊಡ್ರಿ ಅವ್ರೆ. ಮತ್ತೆ ಬೆಳೆ ಮಾತ್ರ ಐತೆ. ಪಕ್ಕದ ಹೊಲದ ರೈತ ಚೆನ್ನಪ್ಪ ಮತ್ತು ಅವಳ ಮಗಳಿಂದ ರಂಗಣ್ಣ ಸರ್ಕಾರದ ಸ್ಕೀಮ್ಸ್ ಬಗ್ಗೆ ತಿಳಿದುಕೊಳ್ಳುವ ಸನ್ನಿವೇಶವನ್ನು ನಾಲ್ಕನೇ ದೃಶ್ಯದಲ್ಲಿ ತಿಳಿಸಲಾಗುತ್ತಿದೆ. ಅಯ್ಯೋ ಹೌದೇನವ ಅಪ್ಪ ಏನ್ ಚೆನ್ನಾಗ್ ನೋಡ್ತಾಳವ ಓದ್ಬಿಟ್ಟು. ಅದು ನನ್ನ ಕೂಸು ಏನೋ ಹೇಳ್ತಿತ್ತವ. ಅದೇನೋ ರೊಕ್ಕ ಬರ್ತತಿ ಗೌರ್ಮೆಂಟ್ ಕಡೆಯಿಂದ. ಅದೇನದು ಗೊತ್ತಿರವ. ಹೌದು ಹೌದೇನವ.
ಒಂದು ಕಡೆ ಮಗಳ ಕಾಲೇಜಿನ ಫೀಸ್, ಮತ್ತೊಂದು ಕಡೆ ಮನೆ ಮತ್ತು ಜಮೀನು ಜಪ್ತಿ ಮಾಡುವುದಾಗಿ ನೋಟಿಸ್ ಹಿಡಿದು ಬಂದ ಬ್ಯಾಂಕ್ ಮ್ಯಾನೇಜರ್ ಸಾಲ ವಸೂಲಿ ಮಾಡುವುದಾಗಿ 5ನೇ ದೃಶ್ಯದಲ್ಲಿ ತಿಳಿಸಲಾಗುತ್ತಿದೆ. ತಂದ್ಬಿಟ್ರೆ ಇನ್ನೂ ಹೇಳೋಣ, ಒಂದು ವಾರ ಟೈಮ್ ಕೊಡವ. ಸರಿ ಅವ, ನಾನು ಇನ್ನೂ ಒಂದು ವ್ಯವಸ್ಥೆ ಮಾಡ್ತೀನಿ. ಅಲ್ಲಿ ಹೊರಗೆ ಯಾರೋ ಬಂದಾರೆ. ಅಪ್ಪಯ್ಯ ಮನೆಗಿಲ್ಲ ಅಂತ ಹೇಳು. ಅಪ್ಪಯ್ಯ ಮನೆಗಿಲ್ಲ ಅಂತ ಅಪ್ಪಯ್ಯ ಮನೆಗಿಲ್ಲ ಅಂತೆ. ಅಲ್ಲ ಏನೋ ಮೊದ್ಲೇನೆ 2 ವಾರ ಕೊಟ್ಟಿಲ್ಲ ಅಂತ ಮತ್ತೆ ಮನೆ ಕಡೆ ಬಂದ್ರಿ. ಮನೆ ರೀ ಅದೇ ಪದೇ ಪದೇ ಬಂದ್ರೆ ಏನ್ ಕೊಡಕತ್ತ ಹೇಳ್ರಿ. ಸಾಲ ಕೊಡ್ರಿ, ನಾವು ನಮ್ಗೇನಿಲ್ಲಪ್ಪ. ನಮ್ ಮೇಡಮ್ ಅವ್ರು ಬಂದಾರ, ಅವ್ರ ಕಡೆ ಮಾತಾಡ್ತೀವಿ. ನೋಡಪ್ಪ, 2-3 ದಿನದಲ್ಲಿ ಹೊಲ ಮನೆ ಜಪ್ತಿ ಆಗುತ್ತೆ. ಆಮೇಲೆ ಏನುಂಟು ಸರ್ಕಾರ ಉಂಟು. ನೋಡಿ ಏನ್ ಮಾಡ್ತೇನೆ. ಅವ ಹೊಸ ಶುಲ್ಕ ಉಪವಾಸ ಕಾಡೋಣ. ಒಟ ಅಂದ್ರೆ ಮಾತಾಡೋಣ. ಗೌಡನ ಸಾಲ ತೀರಿಸುವುದು ಸರ್ಕಾರ 2 ದಿನದಲ್ಲಿಯೇ ಮನೆ ಜಪ್ತಿ ಮಾಡುತ್ತದೆ. ಮಗಳ ಕಾಲೇಜಿನ ಫೀಸ್ ಎಲ್ಲದರನ್ನು ಹಣ ಹೊಂದಿಸುವಲ್ಲಿ ಒದ್ದಾಡುತ್ತಿರುವ ರೈತನ ಸನ್ನಿವೇಶವನ್ನು 6ನೇ ದೃಶ್ಯದಲ್ಲಿ ತಿಳಿಸಲಾಗುತ್ತಿದೆ. ಅಯ್ಯೋ, ನಮ್ಮ ಮನೆ ನಾಶ ಮಾಡಿಬಿಟ್ಟೆ ನೋಡು. ಮತ್ತೆ ಮತ್ತೆ ನೋಡು. ಕಟ್ಕೊಂಡಾಗಿಂದ ಇದಾಯ್ತು. ಕೊಡೋ ರಂಗಣ್ಣ, ಹೊಲ ಮನೆ ಜಪ್ತಿ ಆಗುತ್ತೆ ಕಡೆ. ಕೊನೆಯದಾಗಿ ಇಷ್ಟೆಲ್ಲ ಕಷ್ಟಗಳನ್ನು ಸಹಿಸಲಾರದೆ ತನ್ನ ಕುಟುಂಬಕ್ಕಾಗಿ ತನ್ನನ್ನು ತಾನೇ ಸಮರ್ಪಿಸಿಕೊಳ್ಳುವ ಸನ್ನಿವೇಶವನ್ನು ಕೊನೆಯ ದೃಶ್ಯದಲ್ಲಿ ತಿಳಿಸಲಾಗುತ್ತಿದೆ. ಎಲ್ಲ ಕಡೆ ಯೋಚನೆ ಮಾಡಾಯ್ತು. ನನಗೆ ಒಂದು ನಿರ್ಧಾರ ನನ್ನ ಮನೆ ಕೆಲಸ ಇರ್ತಂತಂದ್ರೆ ನಾನು ನಿರ್ಧಾರ ತಗೊಳ್ಬೇಕು. ಮನೆ ಹತ್ರ ಸರ್ಕಾರ ಮೇಡಮ್ ಅವ್ರು ಬಂದಿದ್ರು. ಕರೆಕ್ಟ್ ಮಾತಾಡಂಗಿಲ್ಲ. ಯಾ ತಪ್ಪಿಸ್ಕೋಬೇಡ ರಂಗಣ್ಣ. ಪಾನಿ ಕೊಡ್ಬಿಟ್ಟಿಯಲ್ಲ ಯಾ ಚೆನ್ನ ಚೆನ್ನ ರಂಗಣ್ಣ ಮಳೆ ನೋಡು ಏನು ನೋಡು. ಏನ್ ಮಾಡ್ತೀವಿ ಮೇಡಮ್ ಬರೇ, ನೀವು ರಂಗಣ್ಣ ರೀ ಮೊನ್ನೆ ಸಾಲ ಕೇಳಕ್ ಹೋಗ್ತಿರಲ್ಲ, ಬಾಲಿಡಾಗ್ ಕೊಟ್ಬಿಟ್ಟವ್ರಿ. ಸ್ವಲ್ಪ ಜೊತೆ ಬರ್ತೀರ ನೋಡ್ರಿ. ಕೇಸ್ ನಮ್ಮ ಮೇಲೆ ಆದಂಗಿದೆ ರೀ. ಬದ್ರಿ ಬ್ಯಾಂಕ್ ಆತ್ಮಹತ್ಯೆ ಮಾಡ್ಕೊತೀವಿ. ಯಾ ಸಾಲ ಕೇಳಕ್ ಬಂದಿದ್ದಯ್ಯ ರಂಗಣ್ಣ. ಇದು ರಂಗಣ್ಣ ಸಾಲ ಕೇಳಕ್ ಬಂದಿದ್ರು.
ಎಷ್ಟೊಂದು ರೈತನ ಸಾಲ ಇನ್ನು ಎಷ್ಟೊಂದು ರೈತ ಸಾಲ ನೋಡ್ಬೇಕು.